ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಧಾನ ಪಾಡ್ಕ್ಯಾಸ್ಟ್ ಭಾಗ 3 ಕೇಳುವ ಮುನ್ನ. ಇಲ್ಲಿಯವರೆಗೆ ಶಿವರಾಮ್ ಶರ್ಮರ ವ್ಯವಹಾರ ಪ್ರಾಮಾಣಿಕತೆ ಅವರಿಗೆ ಆರ್ಡರ್ಗಳನ್ನು ಪಡೆಯುವಲ್ಲಿ ಅಡ್ಡಿಯಾಗಿ ಶರ್ಮಾ ಕಂಪನಿಯ ಆರ್ಥಿಕ ಸ್ಥಿತಿ ಕೆಟ್ಟಿತ್ತು. ಅಭಿರಾಮ್ ಇಂಜಿನಿಯರಿಂಗ್ ಪದವಿ ಮುಗಿಸಿ ಅಪ್ಪನಿಗೆ ಅವರ ಫ್ಯಾಕ್ಟರಿಯಲ್ಲಿ ಸಹಾಯಕ್ಕೆ ನಿಂತನಾದರೂ ಫ್ಯಾಕ್ಟರಿಯ ಸ್ಥಿತಿ ಹೆಚ್ಚೇನೂ ಸುಧಾರಣೆ ಕಂಡಿರಲಿಲ್ಲ. ಆ ಸಂದರ್ಭದಲ್ಲಿ ಶಿವರಾಮರ ಆರೋಗ್ಯ ಕೆಟ್ಟಾಗ ಅಭಿರಾಮ್ನ ಸಹಾಯಕ್ಕೆ ಅವರ ಸೋದರಮಾವ ನಂಜಪ್ಪರನ್ನು ಫ್ಯಾಕ್ಟರಿಯ ಆಡಳಿತ ನೋಡಿಕೊಳ್ಳಲು ನೇಮಿಸಿಕೊಳ್ಳುತ್ತಾರೆ. ಕಂಪನಿಯ ಮನೋಹರ ಅಭಿರಾಮ್ನ ಪ್ರತಿಸ್ಪರ್ಧಿ ಆದ್ದರಿಂದ ಅವರಿಗೆ ಶರ್ಮಾ ಕಂಪನಿ ಮಾರುವುದು ಬೇಡ ಎಂದು ನಿರ್ಧರಿಸುತ್ತಾನೆ ಅಭಿರಾಮ್. ಫ್ಯಾಕ್ಟರಿಯ ಒಳಿತಿಗಾಗಿ ಶ್ರೀನಾಥರ ಮಗಳು ಶುಭಳನ್ನು ಮದುವೆಯಾಗಲು ಸಿದ್ಧನಾಗುತ್ತಾನೆ. ಹುಡುಗಿಯನ್ನು ತೋರ್ಸಕ್ಕೆ ಶ್ರೀನಾಥ್ ಅವರು ಒಪ್ಕೊಂಡ ಮೇಲೆ ಅವರ ಮಗಳು ಶುಭಳನ್ನು ನೋಡೋಕ್ಕೆ ಅವರ ಮನೆಗೆ ನಾನು ಅಮ್ಮ ಹೋಗಿದ್ವಿ. ಶುಭಳನ್ನು ನೋಡಿದಾಗ ನನಗನಿಸಿದ ಮೊದಲ ಭಾವ ಅವಳೊಂದು ಚೆನ್ನಾಗಿ ಸಿಂಗರಿಸಿದ ಬಂಗಾರದ ಬೊಂಬೆ ಅನಿಸಿತ್ತು. ನೋಡಲು ತುಂಬ ಮುದ್ದಾಗಿದ್ಲು. ಅವಳ ಪ್ರತಿ ನಡೆ ನುಡಿಯಲ್ಲೂ ಶ್ರೀಮಂತಿ ಅನ್ನೋ ಭಾವ ಎದ್ದು ಕಾಣ್ತಾ ಇತ್ತು. ನನಗಿರುವ ಆದಾಯದಲ್ಲಿ ಶುಭಳನ್ನು ಸುಧಾರಿಸೋದು ಕಷ್ಟ ಅಂತ ಅವಳ ಮೇಲೆ ನನಗೆ ಮೊದಲು ಅನಿಸಿದ ಭಾವನೆ. ಅದನ್ನು ಮೀರಿ ಮನದಲ್ಲಿ ಇನ್ಯಾವುದೇ ಭಾವ ಮೂಡಿರಲಿಲ್ಲ. ಶುಭಳನ್ನು ನನ್ನ ಮನದಲ್ಲಿ ನಿಲ್ಲಿಸಿ ಯೋಚಿಸ್ತಾ ಇದ್ದೆ. ಅವಳ ಅಂದ ಮತ್ತು ಸಂಬಂಧದಿಂದ ನನ್ನ ಫ್ಯಾಕ್ಟ್ರಿಗಾಗೋ ಅನುಕೂಲಕ್ಕಾಗಿ ಅವಳನ್ನು ಸಂಗಾತಿಯನ್ನಾಗಿಸಿಕೊಳ್ಳಲು ನಾನು ಒಪ್ಕೊಳ್ಬೇಕಾಗಿತ್ತು. ಈ ನನ್ನ ಅವಶ್ಯಕತೆ ಬಹಳ ಶಕ್ತಿಯುತವಾದದ್ದು. ನನ್ನ ಗುರಿ ಸಾಧಿಸೋಕ್ಕೆ ಈ ಮಾರ್ಗ ಸರಿ ಅಲ್ಲ ಅಂತ ನನಗೆ ಗೊತ್ತಿದ್ದರೂ ಬೇರೆ ದಾರಿ ಯಾವುದು ಕಾಣದೆ ಮನದ ಸ್ವಾರ್ಥ ಹಾಗೇ ಮಾಡು ಅಂತ ಪ್ರೇರೇಪಿಸ್ತಾ ಇತ್ತು. ಮುಂದೆ ಈ ನಡೆಗಾಗಿ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಮನದ ವಿವೇಕ ನನ್ನನ್ನು ಎಚ್ಚರಿಸ್ತಲೇ ಇತ್ತು. ಶುಭಳನ್ನು ಮದುವೆ ಆದಲ್ಲಿ ಫ್ಯಾಕ್ಟ್ರಿಗೆ ಹಣ ಒದಗಿಸೋದಲ್ಲದೆ ನಮ್ಮ ಯಂತ್ರದ ಬಿಡಿ ಭಾಗಗಳಿಗೆ ಹೊರ ಮಾರುಕಟ್ಟೆಯಲ್ಲಿ ಬೇಡಿಕೆ ಬರುವಂತೆ ಮಾಡುವ ಜವಾಬ್ದಾರಿ ಕೂಡ ಶ್ರೀನಾಥರವರೇ ವಹಿಸ್ಕೊಳ್ತೀವಿ ಅಂತ ಹೇಳಿದರು. ಯಾಕಂದರೆ ಅವರಿಗೆ ಆ ನಿಟ್ಟಿನಲ್ಲಿ ಅನೇಕರ ಪರಿಚಯ, ಅನುಭವ, ಪ್ರಭಾವ ಎಲ್ಲ ಇತ್ತು. ಆದರೆ ಅವರಿಗೆ ನಮ್ಮ ಫ್ಯಾಕ್ಟ್ರಿ ನಷ್ಟದಲ್ಲಿರೋ ವಿಚಾರವನ್ನು ಹೇಳದೆ ಅವರಿಗೆ ಎಲ್ಲವೂ ಸರಿ ಇರೋ ಥರ ನಾವು ವರ್ತಿಸಬೇಕು. ಇದಕ್ಕೆ ಅಮ್ಮ ಮತ್ತು ನಂಜಪ್ಪನವರ ಜೊತೆಯಲ್ಲಿ ನಾನಾ ಚರ್ಚೆಗಳ ನಂತರ ಯಾವುದೇ ಮಾರ್ಗ ಬೇರೆ ಇಲ್ಲದೆ ಇದ್ದಿದ್ದರಿಂದ ನಾನು ಶುಭಳನ್ನು ಮಾತಾಡಿಸಿ ನಂತರ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದೆ. ಶ್ರೀನಾಥ್ ನಾವು ಶುಭಳನ್ನು ನೋಡಿದ ಸಮಯದಿಂದ ಶುಭಳನ್ನು ನನಗೇ ನಿರ್ಧರಿಸಿದವರಂತೆ ಶರ್ಮಾ ಕಂಪನಿಗೆ ತಮ್ಮ ಸಹಾಯ ಹಸ್ತ ಚಾಚಿದ್ರು. ಅವರ ಪ್ರಭಾವ ಆಗಿನಿಂದಲೇ ಪ್ರಯೋಗಿಸಿದರು. ನಾನು ಶುಭಳನ್ನು ಮಾತಾಡಿಸಲು ಹೆಸರಾಂತ ಕ್ಲಬ್ ಒಂದರಲ್ಲಿ ಡಿನ್ನರ್ಗೆ ಆಹ್ವಾನಿಸಿದ್ದೆ. ಉತ್ತಮವಾಗಿ ಸಿಂಗರಿಸಿಕೊಂಡು ಬಂದಿದ್ದ ಶುಭಳಲ್ಲಿ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಕನಸುಗಳೇನು ಅಂತ ಕೇಳಿದ್ದೆ. ನಿಖರವಾಗಿ ಹೀಗೆ ಅಂತೇನೂ ಇಲ್ಲ, ಮದುವೆ ಆದಮೇಲೆ ನಿಮಗೆ ನಿಮ್ಮ ಫ್ಯಾಕ್ಟ್ರಿಗೆ ಸಲಹೆಗಾರಳಾಗಿ ಕೆಲಸ ಮಾಡ್ತೀನಿ, ಅದು ನಂಗೆ ತುಂಬ ಇಷ್ಟ ಅಂತ ಹೇಳಿದ್ಲು. ಅವಳು ನನ್ನನ್ನು ನಿಮ್ಮ ಕನಸುಗಳೇನು ಅಂತ ನನಗೆ ತಿರುಗಿ ಪ್ರಶ್ನೆ ಮಾಡಿದ್ಲು. ನನ್ನ ಕನಸು ನನ್ನ ಶರ್ಮಾ ಕಂಪನಿಯನ್ನು ಉತ್ತಮವಾಗಿ ಬೆಳೆಸೋದು ಮತ್ತು ಅದೇ ಸ್ಥಿತಿಯಲ್ಲಿ ಉಳಿಸ್ಕೊಳ್ಳೋದು. ಆದರೆ ಈಗ ಕನಸುಗಳಿಗಿಂತ ವಾಸ್ತವವೇ ಸಾಧಿಸಬೇಕಾಗಿರೋದು.
ಅದನ್ನು ಉಳಿಸ್ಕೊಳ್ಳೋದೇ ಈಗಿರುವ ಗುರಿ ಅಂದಿದ್ದೆ. ಅದಕ್ಕೆ ಶುಭ, ನಿಮ್ಮ ತಂದೆಯವರು ಕಟ್ಟಿ ಬೆಳೆಸಿರೋದನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರಾಯ್ತು, ಅದರಲ್ಲೇನು ಕಷ್ಟ ಅಂದಿದ್ಲು. ಅವಳಿಗೆ ನಾನಾಡಿದ ಪದಗಳಷ್ಟೇ ಅರ್ಥವಾಗಿತ್ತು. ಅದರ ಹಿಂದಿದ್ದ ಭಾವ ತಾಗುವಷ್ಟು ಅವಳ ನನ್ನ ಮನಗಳು ಸ್ಪಂದಿಸುವ ಸ್ಥಿತಿಗೆ ನಾವಿಬ್ಬರೂ ಇನ್ನೂ ತಲುಪಿರಲಿಲ್ಲ. ಅವಳು ಅರ್ಥ ಮಾಡ್ಕೊಂಡು ಕೇಳಿದ್ರೆ ನಮ್ಮ ಸ್ಥಿತಿನ ವಿವರಿಸೋಣ ಅಂತ ನಿರ್ಧರಿಸ್ಕೊಂಡೇ ಬಂದಿದ್ದೆ. ಅವಳಿಗೆ ಏನರ್ಥ ಆಯಿತೋ, ಯಾಕಂದರೆ ಆರ್ಥಿಕ ಸಂಕಷ್ಟ ಅನುಭವಿಸಿದವ್ರಿಗಷ್ಟೇ ಅರಿವಿರುತ್ತೆ. ಅವಳು ಸುಖದ ಸುಪ್ಪತ್ತಿಗೆಯಲ್ಲಿ ಇರೋಳು. ಅವಳಿಗೆ ನನ್ನ ಕಷ್ಟ ಈಗ ಹೇಳಿದ್ರೂ ಅರ್ಥ ಆಗಲ್ಲ ಅನ್ನೋದು ಅವಳ ಮಾತು ನಡತೆಗಳಿಂದ ನನಗೆ ಅರ್ಥ ಆಯಿತು. ಆದರೂ ನುಡಿದಿದ್ದೆ, ಫ್ಯಾಕ್ಟ್ರಿ ಉತ್ಪಾದನೆ ಅಷ್ಟೊಂದು ಉತ್ತಮವಾಗಿಲ್ಲ, ಅದಕ್ಕೆ ಬರ್ತಾ ಇರೋ ಆರ್ಡ್ರ್ಗಳು ಕುಗ್ಗಿದೆ. ಫ್ಯಾಕ್ಟ್ರಿಯನ್ನು ಉಳಿಸಿ ಬೆಳೆಸಬೇಕು ಅಂದರೆ ಹೊರಗಿನ ಸಹಾಯ ಈಗ ನನಗೆ ಅತಿ ಅವಶ್ಯಕ. ಅದಕ್ಕಾಗಿ ಎಲ್ಲ ಕಡೆಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಯಶಸ್ಸು ಸಿಗಲಿ ಅನ್ನೋದೇ ನನ್ನ ಕನಸು ಅಂದಿದ್ದೆ. ಇನ್ನೂ ಹೆಚ್ಚು ಮನದ ಕದ ಅವಳೆದುರಿಗೆ ತೆರೆಯೋಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಅವಳು ಕೂಡ ಏನು ಹೇಳಿದ್ಲು, ಅದಕ್ಕೆ ನಾನೆಷ್ಟು ಸ್ಪಂದಿಸಿದೆ ನನಗೆ ಅರ್ಥನೇ ಆಗಲಿಲ್ಲ. ಬಹಳ ಹೊತ್ತು ಮಾತಾಡಿದ್ವಿ. ಆತ್ಮೀಯವಾಗಿ, ಆಪ್ಯಾಯತೆಗಳು ಯಾವುದೂ ಇಲ್ಲದೆ ಯಾಂತ್ರಿಕ ಅನಿಸುವಂತೆ ನಮ್ಮ ಭೇಟಿ ಮುಗಿಯುವ ಹಂತದಲ್ಲಿ ಕೇಳಿದ್ದೆ, ನನ್ನ ಬಗೆಗೆ ನಿಮ್ಮ ಅಭಿಪ್ರಾಯ ಕೇಳಬಹುದೇ ಅಂತ ಶುಭಳನ್ನು. ಅದಕ್ಕೆ ಅವಳು, ನನ್ನ ತಂದೆ ಅಭಿಪ್ರಾಯವೇ ನನ್ನದು ಅಂತ ನಗೆ ಬೀರಿದ್ಲು. ಅವಳು ನನ್ನನ್ನು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲೇ ಇಲ್ಲ. ಬಹುಶಃ ಅವಳ ಅಪ್ಪ ಕೇಳ್ತಾರೆ ಅಂತ ಅವಳು ಸುಮ್ಮನಾದ್ಲು ಅನಿಸುತ್ತೆ. ಹಿರಿಯರು ನಮ್ಮಿಬ್ಬರ ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿದ್ರು. ಶುಭ ಅಭಿರಾಮ್ರ ನಿಶ್ಚಿತಾರ್ಥದ ದಿನ ಶ್ರೀನಾಥ್ ತಮ್ಮ ಪ್ರಭಾವದಿಂದ ಜಾಪನೀಸ್ ಕಂಪನಿ ಒಂದಕ್ಕೆ ಬಿಡಿ ಭಾಗಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಾತುಕತೆಗೆ ಅನುವು ಮಾಡಿಕೊಟ್ಟಿದ್ದರು ಶರ್ಮಾ ಕಂಪನಿಗೆ. ಆ ಕಂಪನಿ ಶರ್ಮಾ ಕಂಪನಿ ತಯಾರಿಸ್ತಿದ್ದ ಬಿಡಿ ಭಾಗಗಳನ್ನು ಉಪಯೋಗಿಸಿ ಕಾರು, ವ್ಯಾನು, ಹೆವಿ ವೆಹಿಕಲ್ಗಳನ್ನು ಮಾಡುವ ಜಪಾನಿನ ಉತ್ತಮ ಕಂಪನಿಯಾಗಿತ್ತು. ನಂಜಪ್ಪ, ಶ್ರೀನಾಥ್, ಅಭಿರಾಮ್ ಮೂವರ ಶ್ರಮದಿಂದ ಸಿದ್ಧತೆಗಳನ್ನು ಮಾಡ್ತಾ ಇದ್ದರು. ನಂಜಪ್ಪನವರು ಪ್ರೋಗ್ರಾಮ್ ಬರೆಸಿ 4 ಬಿಡಿ ಭಾಗಗಳನ್ನು ತಯಾರಿಸೋಕ್ಕೆ ಅನುವು ಮಾಡ್ತಾಯಿದ್ರು. ಆಗ ಬಿಡಿ ಭಾಗಗಳಿಗೆ ಪ್ರೋಗ್ರಾಮ್ ಬರೆಯೋಕ್ಕೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗಿತ್ತು. ಹೊರಗಿನವರಿಗೆ ಕೊಟ್ಟರೆ ತಡವಾಗುತ್ತೆ, ನಂತರ ಬದಲಾವಣೆ ಮಾಡಬೇಕು ಅಂದರೆ ಮತ್ತೆ ಅವರಿಗೆ ಹಣ ನೀಡಬೇಕಾಗುತ್ತೆ ಅಂತ ಫ್ಯಾಕ್ಟ್ರಿಗೆ ಬಂದು ಅಲ್ಲೇ ಇದ್ದು ಅವಶ್ಯಕತೆಗೆ ತಕ್ಕಂತೆ ಪ್ರೋಗ್ರಾಮ್ ಬರೆಸೋಕ್ಕೆ ಸೂಕ್ತ ವ್ಯಕ್ತಿಗಾಗಿ ಹುಡುಕ್ತಾಯಿದ್ರು ನಂಜಪ್ಪನವರು. ಆ ಸಮಯದಲ್ಲಿ ಪರಿಚಯವಿದ್ದು ಇನ್ನೂ ಅಂತಿಮ ವರ್ಷ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದ ಮಹೇಶ್ವರಿಯ ಬಗೆಗೆ ಸಂಪೂರ್ಣ ಮಾಹಿತಿ ತಿಳಿದಿದ್ದ ನಂಜಪ್ಪನವರು ತಮ್ಮ ಕಂಪನಿಯ ಅವಶ್ಯಕತೆ ಪೂರೈಸುವಷ್ಟು ಪ್ರೋಗ್ರಾಂ ಬರೆಯಬಲ್ಲಳು ಅನ್ನೋ ನಂಬಿಕೆಯಿಂದ ಅವಳನ್ನು ಅರೆಕಾಲಿಕ ಕೆಲಸಗಾರಳನ್ನಾಗಿ ಕರ್ಕೊಂಬಂದಿದ್ರು. ಮಹೇಶ್ವರಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ಪಡೆದು ಅಂತಿಮ ವರ್ಷ ಕಂಪ್ಯೂಟರ್ ಸೈನ್ಸ್ BTech ಪದವಿ ಮಾಡ್ತಾ ಇದ್ಲು. ಮಹೇಶ್ವರಿ ಅಂತಿಮ ವರ್ಷಕ್ಕೆ ಬರೋವರೆಗೂ ಅವಳಿಗೆ ಯಾವ ತೊಂದರೆನೂ ಇರಲಿಲ್ಲ. ಅವಳ ಅಪ್ಪ ಅವಳು ಇಬ್ಬರೇ ಇದ್ದಿದ್ದು. ಮಹೇಶ್ವರಿ ಅಂತಿಮ ವರ್ಷಕ್ಕೆ ಬಂದಾಗ ಅವಳ ತಂದೆ ಆರೋಗ್ಯ ಹದಗೆಟ್ಟಿತ್ತು. ಎಷ್ಟು ಹದಗೆಡ್ತು ಅಂದರೆ ಅವರು ವೈದ್ಯಕೀಯ ವಿಮೆ ಮಾಡಿದ ಹಣ ಸಾಲದೆ ಅವರ ತಂದೆ ಔಷಧಿಗಾಗಿ ಹಣದ ಅವಶ್ಯಕತೆ ಬಂದಿತ್ತು. ಅಪ್ಪನ ಔಷಧಿಗಳಿಗೆ ಹಣ ಹೊಂದಿಸೋಕ್ಕೆ ಮಹೇಶ್ವರಿ ಹೆಣಗ್ತಾ ಇದ್ಲು. ಅವಳು ಅಂತಿಮ ವರ್ಷ BTech ಮುಗಿಸಿದ್ರೆ ಕೆಲಸ ಖಂಡಿತ ಸಿಗ್ತಾಯಿತ್ತು. ಆದರೆ ಅವಳಪ್ಪನ ಆರೋಗ್ಯ ಅಷ್ಟರವರೆಗೆ ಸ್ಥಿರವಾಗಿ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಅರೆಕಾಲಿಕ ಕೆಲಸ ಮಾಡಲು ಎಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ಲು. ಆಗ ಮಹೇಶ್ವರಿಗೆ ನಂಜಪ್ಪನವರ ಪರಿಚಯ ಆಗಿತ್ತು. ಅವರು ತನ್ನ ಅಪ್ಪ ಸುರೇಶ್ ಅವರ ಸೋದರ ಸಂಬಂಧಿ ಅಂತ ಗೊತ್ತಿತ್ತು ಅವಳಿಗೆ. ಅವಳು ನಂಜಪ್ಪನವರನ್ನು ಸಹಾಯ ಕೇಳಿದ್ಲು. ಅದಕ್ಕೆ ನಂಜಪ್ಪನವರು, ನೋಡಮ್ಮ, ಕೆಲಸಕ್ಕೆ ಸೇರಿದ್ರೆ ನಿಂಗೆ ಬೇಕಾಗಿರೋಷ್ಟು ಹಣ ಬರೋದಿಲ್ಲ. ಅದು ಅಲ್ಲದೆ ಕೆಲಸಕ್ಕೆ ಹೋಗಿ ಓದೋದು ಎರಡು ಹೇಗೆ ಮಾಡ್ತೀಯಾ? ಆದರೆ ನೋಡು, ಈಗಲೇ ಪ್ರೋಗ್ರಾಮ್ ಬರ್ಕೊಡ್ತೀನಿ ಅಂತ ನೀನು ಒಪ್ಕೊಳ್ಳೋದಾದರೆ
ನಿಂಗೆ ಬೇಕಾಗಿರೋಷ್ಟು ಹಣದಲ್ಲಿ ಸ್ವಲ್ಪನಾದರೂ ಒಟ್ಟಿಗೆ ಸಿಗೋ ಹಾಗೆ ಮಾಡ್ತೀನಿ, ಸಾಧ್ಯನಾ ಕೇಳಿದರು ನಂಜಪ್ಪನವರು. ಮಹೇಶ್ವರಿ ಅವರು ಇಷ್ಟು ಕೇಳಿದ ತಕ್ಷಣ ಒಪ್ಕೊಂಬಿಟ್ಟಿದ್ಲು. ಆದರೂ ಅವಳಿಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗತ್ತೆ ಅಂತ ನಿಖರವಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಅವಳು ನಂಜಪ್ಪನವ್ರಿಗೆ, ನೋಡಿ, ಆ ಪ್ರೋಗ್ರಾಮ್ ಮುಗಿಸಿ ಅದು ಯಶಸ್ವಿ ಆದರೆ ನನಗಿಷ್ಟು ಹಣ ಕೊಡಬೇಕು ಅಂತ ಒಪ್ಪಂದ ಮಾಡಿಕೊಂಡಿದ್ಲು. ಅವಳು ಅದಾದ ಮೇಲೂ ಬೇರೆ ರೀತಿಯಲ್ಲಿ ಸಹಾಯಕಳಾಗಬಲ್ಲಳು ಅನ್ನೋ ಧೈರ್ಯದಿಂದ ನಂಜಪ್ಪನವರು ಅವಳ ಕರಾರಿಗೆ ಶರ್ಮಾ ಕಂಪನಿಗೆ ಪ್ರೋಗ್ರಾಮ್ ಬರೆಸಲು ಒಪ್ಪಿಕೊಂಡಿದ್ದರು. ಈ ವಿಚಾರಗಳ ಬಗೆಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದ ಅಭಿರಾಮ್ ಯಂತ್ರದ ಬಿಡಿಭಾಗಗಳನ್ನು ಮಾಡೋಕ್ಕೆ ಬೇಕಾದ ಹಣ, ಯಂತ್ರೋಪಕರಣ ಇವುಗಳನ್ನು ಸಿದ್ಧಪಡಿಸಿ ಫ್ಯಾಕ್ಟರಿಯ ಒಟ್ಟಾರೆ ಸ್ಥಿತಿ ಸುಧಾರಿಸೋದ್ರಲ್ಲೇ ನಿರತನಾಗಿದ್ದ. ತಾಂತ್ರಿಕ ಜ್ಞಾನದಲ್ಲಿ ಮಹೇಶ್ವರಿ ಬಹಳ ಮುಂದೆ ಇದ್ಲು. ಯಾವುದನ್ನು ನಿಖರವಾಗಿ ಹೀಗೆ ಅಂತ ಹೇಳುವಷ್ಟು ಪ್ರಭುತ್ವ ಹೊಂದಿದ್ಲು ಆ ಸಬ್ಜೆಕ್ಟ್ನಲ್ಲಿ. ಅವಳು ಇನ್ನೂ ಓದ್ತಾ ಇರೋ ವಿದ್ಯಾರ್ಥಿ ಅಂತ ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವಳು ಆ ಫೀಲ್ಡ್ನಲ್ಲಿ ಅಪಾರ ವಿಷಯಗಳನ್ನು ತಿಳ್ಕೊಂಡಿದ್ಲು. ಮಹೇಶ್ವರಿಯನ್ನು ಮಾತಾಡಿಸಿ ವಿಚಾರ ವಿನಿಮಯದ ಅವಶ್ಯಕತೆ ಬಂದಾಗಲೂ ಅಭಿರಾಮ್ ಏನೋ ಒಂದು ರೀತಿ ನಿರ್ಲಕ್ಷ್ಯ ತೋರಿಸಿದ್ದ. ಆದರೆ ಅವಳ ಕೆಲಸಕ್ಕೆ ಕೊಡಬೇಕಾದ ಹಣದ ಮೊತ್ತವನ್ನು ಕೇಳಿದಾಗ ಮಾತ್ರ ಗಾಬರಿಗೊಂಡಿದ್ದ. ಅಷ್ಟು ಹಣ ಎಲ್ಲಿಂದ ತರೋದು ಅಂದಿದ್ದ. ಅವಳನ್ನು ನೋಡಿದ್ರೆ ಒಂದು ರೀತಿ ಕೋಪನೇ ಬರ್ತಿತ್ತು ಅವನಿಗೆ. ನಂಜಪ್ಪನವರು ಸಮಾಧಾನದಿಂದ ಎಲ್ಲ ವಿವರಿಸಿದರು. ಕೆಲಸ ಸಂಪೂರ್ಣ ಆದಮೇಲೆ ಅವಳ ಪ್ರೋಗ್ರಾಮು ನಿನ್ನ ಎಲ್ಲ ರಿಕ್ವೈರ್ಮೆಂಟ್ಗೂ ಸರಿಯಾಗಿದೆ, ಸರಿಯಾದ ರಿಸಲ್ಟ್ ಕೊಡ್ತಾ ಇದೆ ಅಂತ ಅಂತಿಮಗೊಂಡ ಮೇಲೇ ಅವಳಿಗೆ ಹಣ ಕೊಡಬೇಕಾಗಿರೋದು. ಅದರಿಂದ ಹೆಚ್ಚಿಗೆ ಯೋಚಿಸಬೇಡ ಅಂತ ನಂಜಪ್ಪನವರು ಅಭಿರಾಮನ್ನು ಸಮಾಧಾನ ಮಾಡಿದರು. ಮಹೇಶ್ವರಿಗೆ ಹಣದ ಅವಶ್ಯಕತೆ ವಿಪರೀತವಾಗಿ ಇದ್ದಿದ್ದರಿಂದ ಕೆಲಸವನ್ನು ಅವಶ್ಯಕತೆಗೆ ಅನುಗುಣವಾಗಿ ಪೂರೈಸಿಯೇ ತೀರಬೇಕು ಅನ್ನೋ ಹಠ ಬಂದಿತ್ತು. ಒಂದು ಜನನಿಬಿಡ ಬಡಾವಣೆಯಲ್ಲಿ ಕಡಿಮೆ ಬಾಡಿಗೆಯ ಮನೆಯೊಂದರಲ್ಲಿ ಮಹೇಶ್ವರಿ ಮತ್ತು ಅವಳ ಅಪ್ಪ ವಾಸ ಮಾಡ್ತಾ ಇದ್ದರು. ಮಹೇಶ್ವರಿ ಹೆಚ್ಚಾಗಿ ಸೈಕಲ್ ಬಳಸಿ ಓಡಾಡ್ತಾ ಇದ್ಲು. ಅವಳು ಒಳ್ಳೆ ಮಾರ್ಕ್ಸ್ ಪಡೆದ ಕಾರಣ ಕಡಿಮೆ ಫೀಸ್ ಕೊಟ್ಟು ಇಂಜಿನಿಯರಿಂಗ್ಗೆ ಸರ್ಕಾರಿ ಕಾಲೇಜ್ಗೆ ಸೇರಿಕೊಂಡಿದ್ಲು. ಮೊದಲೆರಡು ವರ್ಷ ಯಾವ ಸಮಸ್ಯೆ ಇಲ್ಲದೆ ಚೆನ್ನಾಗಿಯೇ ಓದಿದ್ಲು. 5ನೇ ಸೆಮಿಸ್ಟರ್ ಪ್ರಾರಂಭ ಆದಾಗ ಅವಳ ಅಪ್ಪನ ಆರೋಗ್ಯ ಹದಗೆಟ್ಟಿತ್ತು. ಆಗೆಲ್ಲ ಅಪ್ಪನ ಹಣದಲ್ಲೇ, ವಿಮೆ ಹಣದಲ್ಲೇ ಚಿಕಿತ್ಸೆ ನಡೀತಾ ಇತ್ತು. ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂದರೆ ಅದಕ್ಕೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿತ್ತು. ಅದಕ್ಕೆ ಯಾರನ್ನು ಯಾಚಿಸದೆ ದುಡಿದು ಗಳಿಸಿ ಅಪ್ಪನ ಶಸ್ತ್ರಚಿಕಿತ್ಸೆ ಮಾಡಿಸಿ ಆರೋಗ್ಯವಂತನಾಗಿ ಮಾಡ್ತೀನಿ ಅನ್ನೋದು ಮಹೇಶ್ವರಿಯ ಹಠ. ಅದು ಬಹಳ ಕಷ್ಟ ಅನ್ನೋದು ನಂಜಪ್ಪನವರ ವಾದ. ಆದರೂ ಮಹೇಶ್ವರಿಗೆ ನಂಜಪ್ಪನವರು ಒಂದು ದಾರಿ ತೋರಿಸಿದ್ರು. ಅಭಿರಾಮ್ ಟೆಂಡರ್ ಒಂದನ್ನು ಹಾಕಲು 3 ದಿನಗಳು ಮಾತ್ರ ಉಳಿದಿತ್ತು. ಅದಕ್ಕೋಸ್ಕರ ಮಹೇಶ್ವರಿ ಪಕ್ಕನೇ ಕುಳಿತು ಅವಳು ಬರೆದಿದ್ದ ಪ್ರೋಗ್ರಾಮ್ನಿಂದ ಬರ್ತಾ ಇದ್ದ ಫಲಿತಾಂಶಗಳನ್ನು ನೋಡ್ತಾ ಇದ್ದ. ಅದರಲ್ಲಿ ಇನ್ನೂ ಬಹಳಷ್ಟು ತಿದ್ದುಪಡಿಗಳು, ಇಂಪ್ರೂವ್ಮೆಂಟ್ಗಳು ಬೇಕು ಅನ್ನೋದು ಕಂಡಿತ್ತು. ಇನ್ನು 3 ದಿನದಲ್ಲಿ ಪ್ರೋಗ್ರಾಮ್ ಮುಗಿದ್ರೆ ಎಷ್ಟು ಹಣ ಅಂತ ಲೆಕ್ಕ ಹಾಕಿ ಸೋಮವಾರ ಬೆಳಗ್ಗೆ ನಡೆಯೋ ಆರ್ಡ್ರ್ ಪಡೆಯೋ ಇಂಟರ್ವ್ಯೂನಲ್ಲಿ ಕಂಪನಿ ದಾಖಲೆಗಳನ್ನು ಸಲ್ಲಿಸೋಕ್ಕೋಸ್ಕರ ಅಭಿರಾಮ್ ಮಹೇಶ್ವರಿ ಒಟ್ಟಿಗೇ ಕುಳಿತು ನೋಡ್ತಾನೇ ಇದ್ದ. ನಂಜಪ್ಪನವ್ರು ಬಂದು, ಹಣಕಾಸಿನ ವಿಚಾರ ನೀನು ನೋಡ್ಕೋ ಅಭಿರಾಮ್, ತಾಂತ್ರಿಕವಾಗಿ ಮಹೇಶ್ವರಿ ಎಲ್ಲ ಮಾಡಿಡ್ತಾಳೆ ಅಂದಿದ್ರು. ಏನೇ ಆದರೂ ಅವಳು ಬರೆದಿದ್ದ ಪ್ರೋಗ್ರಾಮ್ ಕಂಪನಿ ಅವಶ್ಯಕತೆಗೆ ಸರಿ ಹೊಂದುವ ಫಲಿತಾಂಶ ನೀಡ್ತಾ ಇರಲಿಲ್ಲ. ಅದನ್ನು ಸರಿ ಮಾಡೋಕ್ಕೆ ಅವಳು 3 ಹಗಲು 2 ರಾತ್ರಿ ಸತತ ಶ್ರಮ ಪಟ್ಟಿದ್ಲು. 3ನೇ ದಿನದ ರಾತ್ರಿ ವೇಳೆಗೆ ಅಭಿರಾಮ್ನ ಭರವಸೆ, ಆಸೆ ಸಂಪೂರ್ಣ ಕಮರಿತ್ತು. ನಿರಾಸೆ ಆವರಿಸಿ ಅವನು ಕೆಲಸ ಮುಂದುವರಿಸಲಾರದೆ ಎದ್ದು ಹೋಗಿದ್ದ. ರಾತ್ರಿ ಇಡೀ ನಿದ್ದೆ ಬರದೆ ಹೊರಳಿದ್ದ. ಬೆಳಿಗ್ಗೆ 6 ಗಂಟೆಗೆ ಫ್ಯಾಕ್ಟ್ರಿಗೆ ಬಂದಿದ್ದ. ವಾಚ್ಮನ್ನು ಬಾಗಿಲು ತೆಗೆದಿದ್ದ. ಒಳಬಂದು ನೋಡಿದಾಗ ಮಹೇಶ್ವರಿ ಕಂಪ್ಯೂಟರ್ ರೂಮಿನ ನೆಲದ ಮೇಲೆ ಕೈಯನ್ನೇ ತಲೆ ದಿಂಬಾಗಿಸ್ಕೊಂಡು ಮಲಗಿದ್ಲು. ನಂಜಪ್ಪನವರು ಕುಳಿತು ಕುರ್ಚಿಲೇ ಕಾಲು ಚಾಚಿ ನಿದ್ದೆ ಮಾಡಿದ್ರು.
ಅವರಿಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡಿ ಅಭಿರಾಮ್ಗೆ ಏನು ಮಾಡಬೇಕು ಅಂತಲೂ ತೋಚಲಿಲ್ಲ. ಟೇಬಲ್ ಮೇಲಿದ್ದ ಪೇಪರ್ಗಳಿಂದ ಮಹೇಶ್ವರಿ ಫ್ಯಾಕ್ಟರಿಗೆ ಬೇಕಾದ ಫಲಿತಾಂಶ ಸಾಧಿಸಿದಾಳೆ ಅನಿಸಿತ್ತು. ಕ್ಷಣದಲ್ಲಿ ಮನಸ್ಸು ಸಂತಸದಿಂದ ಹಗುರಾಯಿತು ಅಭಿರಾಮ್ಗೆ. ನಂಜಪ್ಪನವರು ಮಾಡಿದ್ದ ಹಣದ ಲೆಕ್ಕಾಚಾರದ ಫೈಲನ್ನು ಎತ್ತಿಕೊಂಡು ಸದ್ದಿಲ್ಲದೆ ಅಲ್ಲಿಂದ ಹೊರಬಂದ. ಅವರ ನಿದ್ದೆಗೆ ತೊಂದರೆ ಆಗಬಾರ್ದು ಅಂತ ತನ್ನ ಕೆಲಸ ಮುಂದುವರಿಸ್ದ. ಕೊಟ್ಟಿರುವ ಟೆಂಡರ್ಗೆ ತಾಳೆ ಆಗೋದಾ ನೋಡತೊಡಗ್ದ. ಅದು ನಿರ್ಧರಿಸಲಾರದೆ ಅವನ ತಲೆ ಕೆಡಿತು. ದಾಖಲೆಗಳನ್ನು ತಯಾರು ಮಾಡೋಕ್ಕೆ ಅವರಿಬ್ಬರು ಇದ್ರೇ ನಿಖರತೆ ಸಾಧ್ಯ ಅಂತ ಹೋಗಿ ನಂಜಪ್ಪನವರನ್ನು ಎಬ್ಬಿಸಿದ್ದ. ಎಲ್ಲ ಸಿದ್ಧ ಮಾಡಿಕೊಂಡು ಟೆಂಡರ್ ಹಾಕಬೇಕಾಗಿರೋ ಆಫೀಸ್ನಲ್ಲಿ ಬೆಳಿಗ್ಗೆ 10:30 ಟೆಂಡರ್ನ ಲೆಟರ್ ಕೊಡಬೇಕಾಗಿತ್ತು. ಅದಾದ ಮೇಲೆ ಆ ಕಂಪನಿಯವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ, ಹಣದ ನಿಖರ ಮಾಹಿತಿ ವಿವರ ಕೊಟ್ಟರೆ 4 ಬಿಡಿ ಭಾಗಕ್ಕೆ ಹಾಕಿರೋ ಟೆಂಡರ್ನಲ್ಲಿ ಒಂದಾದರೂ ಸಿಗಬಹುದು ಅಂತ ಅಂದುಕೊಂಡ ಅಭಿರಾಮ್. ನಂಜಪ್ಪ, ಮಹೇಶ್ವರಿ, ಅಭಿರಾಮ್ ಮೂವರು ಕುಳಿತು ಮಾಹಿತಿ ಪತ್ರಗಳನ್ನು ತಯಾರಿಸಲು ಕನಿಷ್ಠ 2 ಗಂಟೆಗಳಾದರೂ ಬೇಕಾಗಿತ್ತು. ಅದನ್ನು ಕೊಡಬೇಕಾಗಿದ್ದ ಆಫೀಸ್ ತಲುಪಲು 3/4 ಗಂಟೆ ಬೇಕಾಗ್ತಿತ್ತು ಅವರ ಫ್ಯಾಕ್ಟ್ರಿಯಿಂದ ಅಲ್ಲಿಗೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಕೊನೆ ಪಕ್ಷ 2:45ರಿಂದ 3 ಗಂಟೆ ಕಾಲಾವಕಾಶ ಬೇಕಾಗಿತ್ತು. ಆದರೆ ಅವರ ಬಳಿ ಇನ್ನು ಕೇವಲ 2 ಗಂಟೆಗಳ ಕಾಲ ಅಷ್ಟೇ ಉಳಿದಿತ್ತು. ಅಭಿರಾಮ್ ಉದ್ವೇಗಕ್ಕೆ ಒಳಗಾಗಿದ್ದ. ಅವನಿಗೆ ಕೆಲಸ ನಿಖರವಾಗಿ ಮಾಡಲು ಸಾಧ್ಯವಾಗದ ಸ್ಥಿತಿಯನ್ನು ತಲುಪಿದ್ದ. ಅವನ ಮನಸ್ಥಿತಿಯನ್ನು ಕಂಡು ನಂಜಪ್ಪನವರು, ನೀನು ಪತ್ರಗಳು ಇತರೆ ತಯಾರಿ ಮಾಡ್ಕೊ, ನಾನು ಮಹೇಶ್ವರಿ ದಾಖಲೆಗಳನ್ನು ಸಂಪೂರ್ಣ ಮಾಡ್ತೀವಿ ಅಂತ ಎಲ್ಲ ಕೆಲಸಗಳನ್ನು ಸಮಾನಾಂತರವಾಗಿ ಮಾಡತೊಡಗಿದ್ರು. ಎಲ್ಲ ಆಧುನಿಕ ಉಪಕರಣಗಳನ್ನು ಹೊಂದಿದ್ರೂ ಮನಸ್ಸಿನ ಉದ್ವೇಗದಿಂದ ಕೆಲಸದ ಗತಿ ಕುಂಠಿತವಾಗಿತ್ತು. ಎಲ್ಲ ನಿಖರವಾಗಿ ಮಾಡಿ 10:30 ಒಳಗೆ ಅವರ ಆಫೀಸಿನ ಗೇಟಿನ ಒಳಗೆ ಪ್ರವೇಶಿಸಿದ್ರೆ ಇವರು 50% ಗೆದ್ದಂತೆ. ಆದರೆ ಇನ್ನೂ ಮಾಡಬೇಕಾದ ಕೆಲಸ ಬಹಳವಾಗಿತ್ತು. ಅಲ್ಲಿಗೆ ತಲುಪಲು ಬೇಕಾದ ಪ್ರಯಾಣದ ಸಮಯ ನೆನೆದೇ ಅಭಿರಾಮ್ ಮತ್ತು ಒತ್ತಡಕ್ಕೆ ಒಳಗಾಗಿದ್ದ. 9 ಗಂಟೆಗೆ ನಂಜಪ್ಪನವರು ಅಭಿರಾಮ್ನನ್ನು ಹೊರಡುವಂತೆ ತಿಳಿಸಿದರು. ಉಳಿದಿದ್ದ ಕೆಲಸ ಕಂಡು ಅಭಿರಾಮ್ ನಿರಾಸೆಗೊಂಡ. ಏನೇ ಮಾಡಿದ್ರೂ ಇನ್ನೂ 1ರಿಂದ 1.5 ಗಂಟೆ ಸಮಯಾವಕಾಶ ಎಲ್ಲ ದಾಖಲೆಗಳನ್ನು ತಯಾರು ಮಾಡೋಕ್ಕೆ ಬೇಕಾಗಿತ್ತು. ಒಮ್ಮೆಲೆ ಮಹೇಶ್ವರಿ ತನ್ನೆಲ್ಲ ಲ್ಯಾಪ್ಟಾಪು, ಪ್ರಿಂಟರು, ಇತರೆ ವಸ್ತುಗಳನ್ನು ಎತ್ಕೊಂಡು ಫ್ಯಾಕ್ಟ್ರಿ ಲಗೇಜ್ ವ್ಯಾನ್ ಹಿಂಭಾಗದಲ್ಲಿರಿಸಿ ಏನೇನೋ ತಯಾರಿ ನಡೆಸ್ತಾ ಇದ್ಲು. ಅವಳು ಮಾಡಬೇಕಾದ ಕೆಲಸ ಬಿಟ್ಟು ಅತ್ತ ಏನೋ ಮಾಡ್ತಾ ಇದ್ದಿದ್ದು ಅಭಿರಾಮ್ನಲ್ಲಿ ಮತ್ತಷ್ಟು ಆತಂಕ, ಸ್ವಲ್ಪ ಮಟ್ಟಿಗೆ ಕೋಪ ಮೂಡಿಸಿತ್ತು. ನಂಜಪ್ಪನವರು ಅಭಿರಾಮ್ನ ಭುಜ ತಟ್ಟಿ, ಆತ್ಮವಿಶ್ವಾಸದಿಂದ ಹೊರಡು, ದೇವರು ಒಳ್ಳೇದು ಮಾಡಲಿ ಅಂತ ಆ ಲಗೇಜ್ ವ್ಯಾನ್ ಹಿಂಭಾಗದಲ್ಲಿ ಹತ್ತುವಂತೆ ತಿಳಿಸಿದರು. ಮಹೇಶ್ವರಿ ಆ ವ್ಯಾನಿನ ಹಿಂಭಾಗದ ಒಳಗೆ ಕುಳಿತು ಅಲ್ಲಿಂದಲೇ ಕೆಲಸ ಪ್ರಾರಂಭಿಸಿದ್ಲು. ಮತ್ತೊಬ್ಬರನ್ನು ಸಹಾಯಕ್ಕೆ ಕರ್ಕೊಂಡು ಫ್ಯಾಕ್ಟ್ರಿಯ ಉಳಿವಿಗಾಗಿ ಆ 3 ಜನ ಹೆಜ್ಜೆ ಮುಂದೆ ಇಟ್ಟಿದ್ದರು. ಮಹೇಶ್ವರಿ ಏಕಾಗ್ರತೆಯಿಂದ ಒಂದೊಂದೇ ದಾಖಲೆಗಳನ್ನು ಪೂರ್ಣಗೊಳಿಸಿ ಸಹಾಯಕನಿಗೆ ಜೋಡಿಸಲು ಕೊಡ್ತಾ ಇದ್ಲು. ಮಹೇಶ್ವರಿ ಮತ್ತು ನಂಜಪ್ಪ ಅವರ ಕೆಲಸ ಕಂಡು ಅಭಿರಾಮ್ಗೆ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಪರಿಶೀಲನೆ ಮಾಡಿ ಸಹಿ ಮಾಡಿ ಇಡ್ತಾ ಇದ್ದ. ನಗರ ಪ್ರವೇಶಿಸಿದ ಮೇಲೆ ಅವರ ವಾಹನದ ಗತಿ ಬಹಳ ನಿಧಾನಗೊಂಡಿತ್ತು. ಇನ್ನು ಅರ್ಧ ಗಂಟೆ ಕಾಲಾವಕಾಶ ಇದೆ ಅಂದ್ಕೊಳ್ತಾ ಇರುವಾಗಲೇ ಯಾವುದೋ ಮುಷ್ಕರದ ಜನ ಎಲ್ಲ ವಾಹನಗಳನ್ನು ತಡೆ ಹಿಡಿದಿದ್ರು. 10 ನಿಮಿಷದಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಅದು ಪೀಕ್ ಅವರ್. ಏನೇ ಮಾಡಿದ್ರೂ ಇವರ ವಾಹನ 1 ಇಂಚು ಕದಲದೇ ಇದ್ದಾಗ ಎಲ್ಲ ತಯಾರಿ ಮಾಡಿಕೊಂಡು ನಿರಾಳವಾಗಿದ್ದ ಅಭಿರಾಮ್ಗೆ ಮತ್ತೆ ಉದ್ವೇಗವಾಯಿತು. ಇಲ್ಲೇ ಇಳಿದು ನಡೆದ್ರೂ ಅಲ್ಲಿಗೆ ತಲುಪಕ್ಕೆ 20 ನಿಮಿಷನಾದರೂ ಬೇಕು. ಆದರೆ 10:30ಕ್ಕೆ ಇನ್ನು 15 ನಿಮಿಷ ಉಳಿದಿತ್ತು. ವಾಹನ ಚಾಲಕ ಎಷ್ಟೇ ಬುದ್ಧಿ ಉಪಯೋಗಿಸಿ ನುಗ್ಗಿಸಿದ್ರೂ 10 ಮೀಟರ್ ದೂರ ಕೂಡ ಹೋಗ್ತಾ ಇರಲಿಲ್ಲ ಗಾಡಿ. ಅಲ್ಲಿಗೆ ತಲುಪುವ ಸಾಧ್ಯತೆಗಳು ಇವನ ಮನಸ್ಸಿನಲ್ಲಿ ಮಸಕಾಗತೊಡಗಿತ್ತು. ಅವ್ರು ಕುಳಿತಿದ್ದ ಲಗೇಜ್ ವ್ಯಾನು ಹಿಂಭಾಗ ತೆರೆದೇ ಇತ್ತು. ಎಲ್ಲ ಸಿದ್ಧವಾಗಿರಿಸ್ಕೊಂಡು ಕಾಯ್ತಾ ಇದ್ದ ಅಭಿರಾಮ್ ನಿಸ್ಸಹಾಯಕನಾಗಿದ್ದ.
ಫ್ಯಾಕ್ಟ್ರಿ ಉಳಿಬೇಕಂದ್ರೆ ಅಲ್ಲಿ ಸಮಯದೊಳಗೆ ತಲುಪಲೇಬೇಕಾಗಿತ್ತು. ಒಮ್ಮೆಲೆ ಮಹೇಶ್ವರಿ ಲ್ಯಾಪ್ಟಾಪನ್ನು ಭುಜಕ್ಕೇರಿಸಿ ಅಭಿರಾಮ್ಗೆ ದಾಖಲೆಗಳಿರೋ ಬ್ಯಾಗು ತಗೊಂಡು ಕೆಳಗಿಳಿರಿ ಅಂತ ತಿಳಿಸಿದ್ಲು. ನಂಜಪ್ಪನವ್ರ ಜೊತೆ ಒಂದೆರಡು ಮಾತಾಡಿ ವ್ಯಾನ್ನಿಂದ ಹೊರಗೆ ಜಿಗಿದಿದ್ಲು. ಆ ವಾಹನ ದಟ್ಟಣೆಯಲ್ಲಿ ಅಭಿರಾಮ್ನ ಕೈ ಹಿಡಿದು ಬೇರೇನೂ ಅವನಿಗೆ ಯೋಚಿಸೋಕ್ಕೆ ಅವಕಾಶನೇ ಕೊಡದೆ ದರದರನೆ ಎಳೆದೊಯ್ದ್ಲು. ಅಲ್ಲೊಂದು ಕಾಲೇಜು. ಅಲ್ಲಿ ಕಾಲ್ದಾರಿಯಲ್ಲಿ ಹಾದು ಗಿಡಗಳ ಬೇಲಿಯನ್ನು ಒಂದೇ ಹೈ ಜಂಪ್ನಲ್ಲಿ ಹಾರಿ ಹೋಗಬೇಕಾಗಿದ್ದ ಕಚೇರಿಯ ಕಾಂಪೌಂಡಿನ ಸಂದಿಯಲ್ಲಿ ನುಸುಳಿ 20 ನಿಮಿಷಗಳ ದಾರಿಯನ್ನು 8 ನಿಮಿಷಗಳಲ್ಲಿ ಕ್ರಮಿಸಿ ಅಭಿರಾಮ್ನನ್ನು ಎಳೆದು ತಂದು ಕಚೇರಿಯ ಬಾಗಿಲೊಳಗೆ ತಳ್ಳಿಯೇ ಬಿಟ್ಲು ಮಹೇಶ್ವರಿ. ಅಭಿರಾಮ್ ಹಿಂದಿರುಗಿ ನೋಡುವಷ್ಟು ತಾಳ್ಮೆ ಕೂಡ ಇಲ್ಲದೆ ಸಂಧಿಸಬೇಕಾದ ಕಚೇರಿಯ ವಿಭಾಗಕ್ಕೆ ಓಡೇ ಬಿಟ್ಟಿದ್ದ. ಇನ್ನೂ ಕೇವಲ 2 ನಿಮಿಷ ಇದೆ ಅನ್ನುವಾಗ ಕೊಡಬೇಕಾಗಿದ್ದ ಎಲ್ಲ ದಾಖಲೆಗಳನ್ನು ಕೊಡಬೇಕಾದ ಸ್ಥಳದಲ್ಲಿ ಕೊಟ್ಟು ಸಹಿ ಮಾಡಿ ತನ್ನ ಕಂಪನಿಯ ಹಾಜರಾತಿಯನ್ನು ಟೆಂಡರ್ ಪೇಪರ್ಗಳನ್ನು ಕೊಟ್ಟು ಖಚಿತಪಡಿಸಿದ್ದ ಅಭಿರಾಮ್. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.